ನೀವೇ ಟ್ರಿಪ್ಗೆ ಹೋದಂಗಿರುತ್ತೆ. ತಿಂದು ನಾವು ಗಟ್ಟಿ ಆಗೋದು. ಏನು ಮಾತಾಡ್ತಿದ್ದೀರಾ ನೀವು? ಬ್ರೋ ಮೂಳೆ ತಿನ್ನಲ್ವ ಬ್ರೋ? ಕೋಳಿ ಮೇಕೆ ಎಲ್ಲ ಮೂಳೆ ತಿಂದವ. ಸಾರಿ ಕೋಳಿ ಮೇಕೆ ಮೂಳೆ ತಿಂದು ನಾವು ಗಟ್ಟಿ ಆಗೋದು. ಎಲ್ಲರೂ ಚೆನ್ನಾಗಿ ಫೋಟೋ ಹೊಡ್ಸ್ಕೊಂಡ್ರು. ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ಕೊಂತೀನಿ. ಈ ಮೊದಲು ಅಲ್ಲ ಅಲ್ಲೆಲ್ಲ ಏನು ಉಗಿಬೇಡಿ. ದಯವಿಟ್ಟು ಕಮೆಂಟ್ ಬಾಕ್ಸ್ನ ಆಫ್ ಮಾಡ್ಕೊಳ್ಳೋ ಥರ ಮಾಡಬೇಡಿ. ಅದು ಆನಲ್ಲಿ ಇಡೋ ಥರನೇ ಏನಾರು ಒಂದು ಮಾಡಿ, ಪರವಾಗಿಲ್ಲ. ಹೇ ಗಾಯ್ಸ್, ಇದು ನಿಮ್ಮ MC ವ್ಲಾಗ್. ಇವತ್ತಿನ ಜರ್ನಿ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಒಳ್ಳೆ ಮಜಾ ಇರುತ್ತೆ. ಒಂದು ಪೂರಿ, ಎಗ್ ದೋಸೆ, ನೋಡಿ ಎಗ್ ದೋಸೆ ನೋಡಿ ಭಯ ಬೀಳ್ತಾವ್ರು ಇವರು. ಏನು ಅಡಿಲ್ ಮಡಿಕಳಿ ಇಡ್ಲಿ ಇಲ್ಲಿ ಇಡಿ. ಇಡ್ಲಿ ತರಿಸ್ಕೊಂಡಿದ್ದೀನಿ ನಾನು. 3 ಇಡ್ಲಿ ಕೊಟ್ಟವ್ರೆ. ಅದರಲ್ಲಿ 2 ಬಿಸಿ ಐತೆ, 1 ಬಿಸಿ ಇಲ್ಲ. ತಿನ್ನುವಂತೆ ಇಡ್ಲಿ ತರ ಇದೆ. ಇನ್ನೊಂದು ಸುಮ್ಮನೆ 7.3 ಕಿಲೋಮೀಟರ್ ಪೈನ್ ಫಾರೆಸ್ಟ್ ಫಸ್ಟ್ ಊಟಿಲು ಇಡ್ಲಿ 20 ಮಿನಿಟ್ಸ್ ಅಷ್ಟೇ. ವೈಟುಗೆ ಇದೆಯಲ್ಲೋ, ನಿನ್ನ ರಕ್ತನ ಕೆಂಪಗೆ ಇದೆಯಲ್ಲೋ. ಪಾಂಡ್ಯಮ್ಮ ಒನ್ ಡೇ ಕ್ಲಾಸ್. ಪಾಂಡ್ಯಮ್ಮ ಎಟ್ಟು ಪೌಡ್ರ ವಿಡಿಯೋ ಅಂತ ಇದಲ್ಲ. ತಿರುಪಿ ಆಯ್ತು, ಟಿಫನ್ ಆಯಿತು. ನಾವೆಲ್ಲ ಇವತ್ತು ಊಟಿಗೆ ಬಂದಿದ್ದೀವಿ. ಇವತ್ತಲ್ಲ ನೆನ್ನೆನೇ ಬಂದು ಬೆಳಗಿನ ಜಾವ ರೀಚ್ ಆಗಿದ್ದೀವಿ. ಇವಾಗ ಪೈನ್ ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ಒಂಚೂರು ಫನ್ ಇರುತ್ತೆ. ಎಲ್ಲ ಫೀಲ್ಡ್ ಆಕ್ಟಿವಿಟಿ ಎಲ್ಲ ಕೊಡ್ತೀವಿ. ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಮನ್ಸಿಗೂ ಸುಮ್ಮನೆ ಇರೋಕ್ಕಾಗ ಮೈಂಡ್ಗೂ ಎಲ್ಲ ಒಳ್ಳೇದು ನಿಮಗೆ. ನೀವೇ ಟ್ರಿಪ್ಗೆ ಹೋದಂಗಿರುತ್ತೆ. ಈ ಚಾಕ್ಲೇಟ್ ಇದೆ ಅಲ್ಲ ಸುಮ್ಮನೆ ನೋಡ್ರಿ. ಇವರು ಮಿಸ್ಟರ್ ಮೂಳೆ ಮಹೇಶ್ ಅಂತ. ಮನ್ಸಿಗೆ ಟಚ್ ಆಗೋಯ್ತು, ಮೂಳೆ ಚುಚ್ಚಿದಂಗೆ ಆಯಿತು. ಪರವಾಗಿಲ್ಲ, ಮೂಳೆನೇ ಪುಡಿ ಮಾಡಿ ತಿಂದ್ಬಿಡ್ತಾರೆ. ಹಂಗೆ ಮೂಳೆಲೆ ಬ್ರೋ ಚೆನ್ನಾಗಿರೋದು. ಏನು ಕ್ಯಾಲ್ಸಿಯಂ. ಕೋಳಿ ಮೇಕೆ ಎಲ್ಲ ಮೂಳೆ ತಿಂದೆ ಗಟ್ಟಿಯಾಗಿರೋದು. ಅದನ್ನು ತಿಂದು ನಾವು ಗಟ್ಟಿ ಆಗೋದು. ಏನು ಮಾತಾಡ್ತಿದ್ದೀರಾ ನೀವು? ಬ್ರೋ ಮೂಳೆ ತಿನ್ನಲ್ವ ಬ್ರೋ? ಕೋಳಿ ಮೇಕೆ ಎಲ್ಲ ಮೂಳೆ ತಿಂದವ. ಸಾರಿ ಕೋಳಿ ಮೇಕೆ ಮೂಳೆ ತಿಂದು ನಾವು ಗಟ್ಟಿ ಆಗೋದು. ನಮ್ಮ ಆಡಿಯನ್ಸ್ಗೆ ಆ ಥರ ತಪ್ಪು ಮಾಹಿತಿ ಎಲ್ಲ ಕೊಡಬಾರ್ದು. ಅವ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅದು ಆ್ಯಕ್ಚುಲಿ ಅವ್ರು ಕಂಡುಹಿಡಿತಾರೋ ಇಲ್ಲ ಟೆಕ್ಸ್ಟ್ ಮಾಡೋದು ಈ ಥರ. ಟೆಕ್ಸ್ಟ್ ಅಲ್ಲ ಅದು, ಸಾರಿ ಟೆಸ್ಟ್. ಆ್ಯಕ್ಚುಲಿ ನಮ್ಮದು ಇಂಗ್ಲೀಷು ಸ್ವಲ್ಪ ತುಂಬ ಸ್ಟ್ರಾಂಗ್ ಇದೆ. ಓಕೆ, ಏನು ಮಾಡೋದಕ್ಕಾಗಲ್ಲ, ಮಿಸ್ಟೇಕ್ಸ್ ಆಗ್ತಾ ಇರತ್ತೆ. ನೋಡ್ರಿ ಇವರೇ ಇಲ್ಲಿ. ಐ ಆಮ್ ದ ಲೋಕಲ್ ಗೈಡ್ ಟು ಊಟಿ. ನಿಮ್ಗೆ ಏನಾದರೂ ಬೇಕಿದ್ರೆ ದಯವಿಟ್ಟು ನನ್ನ ಮಾತ್ರ ಕಾಂಟ್ಯಾಕ್ಟ್ ಮಾಡಬೇಡಿ. ಗಾಯ್ಸ್, ಅಲ್ಲಿ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಓಡ್ಬೇಕು ಇವಾಗ ಅವ್ರ ಹತ್ರಕ್ಕೆ ನಾನು. 2 ಕಾರಲ್ಲಿ ಬಂದಿದ್ದೀವಿ. ಯಾಕೆಂದರೆ 10 ಜನ ಇದ್ದೀವಿ, ಅದಕ್ಕೆ 2 ಕಾರಲ್ಲಿ ಬಂದಿದ್ದೀವಿ. ನೋಡಿ ಇದು ನಮ್ಮ ಕಾರು. ಮ್ಯಾಗಿ ಮಾಡೋ ಥರ 2 ಮಿನಿಟ್ಸಲ್ಲಿ ಜಾಗ ಡಿಸೈಡ್ ಮಾಡಿದ್ದೀವಿ. ಸುಸ್ತಾಗೈತೆ. ಓಡ್ ಬಂದ್ಬಿಟ್ನಲ್ಲ, ಅಪರೂಪಕ್ಕೆ ಒಂದ್ಸರಿ ಓಡ್ ಬಂದ್ರೆ ಹಿಂಗೆ ಆಗೋದು ಗಾಯ್ಸ್. ಯಾರು ಅಪರೂಪಕ್ಕೆಲ್ಲ ಓಡ್ ಬರ್ಬೇಡಿ, ಡೈಲಿ ಓಡಿ. ಆರೋಗ್ಯಕ್ಕೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಹೌದು ಅಲ್ಲ, ಅವನು ಬರಲಿ.
ಹಂಗಲ್ಲ ಸಂದೀಪ್ ಹಂಗಲ್ಲ. ನೋಡಿ ಇವ್ರು ನಮ್ಮ ಇದು ಕಾರಲ್ಲಿ ಕಂಡಕ್ಟರ್, ಇವರು ಕಾರ್ ಕಂಡಕ್ಟ್ರು. ನಂದು ಕೋಲ್ಡ್ ಇಲ್ಲ ನೋಡಿ, ನಂದಿಲ್ಲ, ನಂದು ಕೋಲ್ಡ್ ಇಲ್ಲ ಇದೆ. ಜಸ್ಟ್ ಆದ್ಮೇಲೆ ಸ್ಟಾರ್ಟಿಂಗ್ ಕೋಲ್ಡ್ ಇತ್ತು. ಬರೀ ಹ್ಯಾಂಡ್ ವಾಶ್ ಮಾಡೋದು ನಾವು. ಪೈನ್ ಫಾರೆಸ್ಟ್ ಹಾಕ್ರಿ. ಏನೂ ಇಲ್ಲ, ಎಲ್ಲರೂ ಹಿಂಗೆ ಮುಟ್ಟಿದ್ರೆ ಸಾಕು ಅಳ್ತಾ ಇದ್ದಾರೆ ಯಾಕೋ. ಮೇಲ್ಗಡೆ ಬಿಸಿ, ಒಳಗಡೆ ತಣ್ಣಗಿದೆ. ಊಟಿ ಫುಲ್ ಇದೇನಿದೆ ಹಸಿ. ಗಾಯ್ಸ್ ಇದು ಒಂದೇ ಇದ್ರಲ್ಲಾಗಲ್ಲ, 2 ಭಾಗ ಬರುತ್ತೆ. ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುತ್ತೆ ಈ ವ್ಲಾಗಲ್ಲಿ. 2 ಭಾಗ ಬರುತ್ತೆ. ಭಾಗ 2ಕ್ಕೆ ವೇಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಅಲ್ಲ, ಇನ್ನೂ 1 ಭಾಗನೇ ಆಗಿಲ್ಲ ಸದ್ಯಕ್ಕೆ. ಒಟ್ನಲ್ಲಿ 2 ಭಾಗ ಆಗುತ್ತೆ ಅಂತ ಅನ್ಕೊಂತಾ ಇದ್ದೀನಿ ನಾನು. 1000 ಕಿಲೋಮೀಟರ್ ಓಡಿಸ್ಕೊಂಡ್ ಬಂದಿದ್ದೀನಿ, ಮನಿಕೊಂಡೆ ಓಡಿಸ್ಕೊಂಡ್ ಬಂದಿದ್ದೀನಿ, ಮಲಿಕೊಂಡು. ಸೊ ಈಗ ನಿದ್ದೆ ಬರ್ತೈತೆ. ಹಿಂದೆ ಹರಿ. ಅಲ್ಲ ಏನ್ ಗೊತ್ತಾ ವಿವಿ, ದೇವ್ರ ಮೇಲೆ ನಾವು ಭಾರ ಹಾಕಿದ್ರೆ ಓಕೆ, ದೇವ್ರ ತಡ್ಕಂತಾನೆ. ದೇವ್ರೇ ನಮ್ಮ ಮೇಲೆ ಭಾರ ಹಾಕಿದ್ರೆ ಅಷ್ಟೇ ಸಾತೋಗತ್ತೆ. ಜಿ ಜಿ ಅಂದ್ರೆ ಜಿ ಜಿ ಕ್ಯಾ ಜಿ ಕಣ್ಣ ನೋಟ ಸೋಜಿ, ಅದ ಆ ಜಿನ ನೀವು? ಹಾ? ಜಿ ಅಂದ್ರೆ ಏನು? ಜಿ ಫಾರ್ ಜೀನಿಯಸ್. ಜೀನಿಯಸ್. ಓ. ಪಾರ್ಲೆಜಿ ಮಗುನೇ ಇವನು. ಜಿ ಫಾರ್ ಇನ್ನು ಏನೇನು ಆಗುತ್ತಪ್ಪ. ಒಳ್ಳೆ ಮಾತ್ರ. ಆಯ್ತಣ್ಣ ಹೋಗೋಣ, ಹೊಡಿಬೇಡ. ಚೀಪ್ ಸಿಗುತ್ತೆ ಅನ್ಸುತ್ತೆ. ನಾವಿಲ್ಲಿ ಏನೋ ಫುಲ್ ಕೋಲ್ಡ್ ಇರುತ್ತೆ ಅಂತ ಅನ್ಕೊಂಡ್ ಬಂದ್ವಿ. ಬಿಸಿಲು ರವ 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 ಅಂತ ಹೊಡಿತಾ ಐತೆ. ಅದೇ ಅನ್ಸುತ್ತೆ. ಬಿಸಿಲು ಸರಿಯಾಗಿ ಹೊಡಿತಾ ಐತೆ. ಪೈನ್ ಫಾರೆಸ್ಟ್ಗೆ ಹೋಗ್ತಾ ಇದೀವಿ. ಅದೇನು ಫೈನ್ ಆಗಿರ್ತದೆ ಏನೋ ಗೊತ್ತಿಲ್ಲ ನನಗೆ. ಪೈನಾಪಲ್ ಇರುತ್ತೆ, ಪೈನ್ ಫಾರೆಸ್ಟ್. ಆಕ್ಚುಲಿ ಹೌದಾ? ತಿನ್ಬೇಕು ಕಣ. ನನಗೂ ಅದೇ ಆಸೆ ಆಗ್ತಾ ಇದೆ. ಉಪ್ಪು ಖಾರ ಹಾಕಿ ಕೊಡ್ತಾರಲ್ಲ. ಅಲ್ಲಿ ನೋಡಿ ಏನೋ ಬಿಲ್ಡಿಂಗ್ ಇದೆ. ಗಾಯ್ಸ್ ಹಿಂಗೆ ಕಣ್ಮುಂದಕ್ಕೆ ಇಕ್ತಾರೆ, ಯಾರಿಗಾನ ಗೊತ್ತಾರ ನಂಗೆ ಗೊತ್ತಿಲ್ಲ. ಇಲ್ಲ, ಲೈವ್ ಆಕ್ಸಿಡೆಂಟ್ ಟೆಲಿಕಾಸ್ಟ್ ಮಾಡ್ತಿರೋದು ನಮ್ಮ ಚಾನಲ್ ಮಾತ್ರ. ಚೆನ್ನಾಗಿದೆ ನೋಡ್ರಿ ಬ್ರೋ, 10 ತೋರಿಸಿ. ಅದು ಝೂಮ್ ಇದಾಗ್ತಿಲ್ಲ. ಎಷ್ಟು ಕಾಣಿಸುತ್ತೆ ಅಷ್ಟು, ಆಮೇಲೆ ನೋಡ್ಕೊಳ್ಳೋದು. ದೊಡ್ಡ ಡಿಸ್ಪ್ಲೇ ಕಾಣುತ್ತೆ ಚೆನ್ನಾಗಿದೆ. ನೋಡಿ ಗಾಯ್ಸ್, ಬೆಟ್ಟದ ಮೇಲೆ ಮನೆ ಮೇಲೆ ಮನೆ ಕಟ್ಟವ್ರೆ. ಅದು ಯಾವಾಗ ಕಿಸ್ಕೊಂಡ್ ಬೀಳ್ತೈತೆ ಗೊತ್ತಿಲ್ಲ. ಅಲ್ಲ, ಅದು ಅವ್ರಿಗೆ ಗೊತ್ತಿದ್ರೆ ಸರಿ. ಎಲ್ಲಿ ಇಲ್ಲಿ ಜಿಂಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಕಾಲೇಜ್ ಅಂತೆ ಗಾಯ್ಸ್ ಇದು. ನನಗೂ ಗೊತ್ತಿರಲ್ಲ, ಇವನು ಹೇಳ್ತಾನೆ. ಒಳ್ಳೆ ಯಾವ್ದೋ ಕಾಲೋನಿ ಇದ್ದಂಗೆ. ಒಳ್ಳೆ ನಮ್ಮ ಊರಲ್ಲಿ ಹಾಸ್ಟ್ಲ್ ಇದ್ದಂಗೆ ಐತದು. ಕೊಲಾಬ್ ಹಾಸ್ಟ್ಲು. ಗಂಡು ಮಕ್ಳು ಹೆಣ್ಮಕ್ಳು ಇಬ್ರು ಇರ್ತಾರಲ್ಲ. ಕೋಯೆಡ್. ಸಾರಿ, ನಾನು ಇಂಗ್ಲೀಷಲ್ಲಿ ವೀಕ್ ಇದ್ದೀನಿ, ಕನ್ನಡ ಮೀಡಿಯಮ್. ದಯವಿಟ್ಟು ಕ್ಷಮಿಸ್ಬಿಡಿ, ಏನೇ ತಪ್ಪಾಗಿದ್ರು. ಕೊಲಾಬಲ್ಲಿ ಕೊಲಾಬ್ ಮಾಡ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ಕೊಂತೀನಿ. ಈ ಮೊದಲು ಹೋಗಿರಿ. ಅಲ್ಲ, ಅಲ್ಲೆಲ್ಲ ಏನು ಉಗಿಬೇಡಿ. ಕಮೆಂಟ್ ಅಲ್ಲಿ ನಾವೇನಾದ್ರು ಚೇಂಜ್ ಮಾಡ್ಕೊಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಆಫ್ ಮಾಡ್ಕೊಳ್ಳೋ ಥರ ಮಾಡಬೇಡಿ. ಪ್ಲೀಸ್. ಅದು ಆನಲ್ಲಿ ಇಡೋ ಥರ ಏನಾರು ಒಂದು ಮಾಡಿ, ಪರವಾಗಿಲ್ಲ. ಆಸ್ಪತ್ರೆ ಇದು. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಬೂಸ್ಟ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ ನೆಕ್ಸ್ಟು. ಬ್ರಾ, ಹಾಂ ಅಲ್ಲಿ ನೋಡಿ ಬ್ರಾ, ಅದೊಂದೇ ಮನೆ ಸಕ್ಕತ್ತ ಕಾಣುತ್ತೆ ಬ್ಯಾಕ್ಗ್ರೌಂಡ್. ಹೌದು. ಗಾಡಿ ಈಗ ತೋರಿಸಿದ್ರಲ್ಲ ಈಗ ಮನೆನ. ಇಲ್ಲ, ಜಾಗ ಇತ್ತು ಸುಮ್ಮನೆ ಹಿಂಗಂತೆ. ಗೈಸ್ ಜಸ್ಟ್ ಇವಾಗ ತೋರ್ಸೋ ಥರ ತೋರಿಸಿದ್ರು, ಆದರೆ ಏನು ಅಂತ ಗೊತ್ತಾಗಿಲ್ಲ. ಊಟಿ ಚಾಕ್ಲೇಟ್ ಫ್ಯಾಕ್ಟ್ರಿ. ನಾನು ಗೂಗಲ್ ಮಾಡಿದ್ರೆ ಇದೆ ಬರ್ತೈತೆ. ನನ್ನ ಮಕ್ಳು ಹೆಸರಾದ ಇಟ್ಕೊಂಡ್ಬಿಟ್ಟವ್ರೆ. ಇದು ಬರಲಿ ಅಂತಾನೆ. ಇಲ್ಲಿ ವೈನ್ ಕೂಡ ಸಿಗುತ್ತೆ. ಚಾಕ್ಲೇಟ್ ಮ್ಯೂಸಿಯಂ ಇದು. ನೋಡಿ ಗಾಯ್ಸ್, ಚಾಕ್ಲೇಟ್ ಮ್ಯೂಸಿಯಂ ಇದು ಆ್ಯಕ್ಚುಲಿ. ಆಮೇಲಿಂದ ಹೋಗ್ತಾ ತೋರಿಸ್ತೀವಿ ಬನ್ನಿ ನಿಮಗೆ. ರಾಜರ ಕಾಲದಲ್ಲಿ ಇದ್ದಿದ್ದು ಚಾಕ್ಲೇಟ್ ಹಂಗೆ ಇಟ್ಟವ್ರು ಅನ್ಸ್ತೀವಿ. ಓಕೆ, ನಿಮಗೆ ಗೊತ್ತಾ ಅದು? ಇಲ್ಲ, ಗೊತ್ತಿಲ್ಲ. ಮತ್ತೆ ಅದು ಹೆಂಗೆ ಹೇಳಿದ್ರಿ? ರಾಜರು ಬೇರೆ ಇದ್ರ. ಮ್ಯೂಸಿಯಂ ಅಲ್ವಾ? ಬ್ಯಾಡ್ ಇನ್ಫಾರ್ಮೇಶನ್ ಎಲ್ಲ ಕೊಡಬಾರ್ದು. ಬ್ರಿಟಿಷ್ನವ್ರು ಆಳ್ವಿಕೆ ಮಾಡಿದ್ರು. ಹೌದು, ಖಂಡಿತ ಬಂದಿದ್ರು ಅವತ್ತು. ಕುದುರೆ ಮುಖ ಎಲ್ಲಿ ಬರುತ್ತೆ ಹೇಳು? ಚಿಕ್ಕಮಗಳೂರು. ಅದು ಬೇರೆ ಕಡೆ. ಭುಜದ ಮೇಲೆ ಬರುತ್ತೆ. ಅದು ಎತ್ತಿನ ಭುಜ. ಕುದುರೆ ಮುಖ ಎಲ್ಲಿ ಬರುತ್ತೆ? ನಾವು ಊರ ಹೆಸರು ಕೇಳಿದ್ದು. ಓಕೆ. ಮುಖ. ನೀವು ಸ್ವಲ್ಪ ಎನ್ಹಾನ್ಸ್ ಮಾಡ್ಕೊಳ್ಳಿ ನಿಮ್ಮ ಇದನ್ನ. ನಾನು ಬಾಡಿ ಪಾರ್ಟ್ ಎಲ್ಲಿ ಬರುತ್ತೆ ಅಂತ ಕೇಳೋದಾಗಿತ್ತು. ನಾನು ಕುದುರೆ ನಾನು ಹಂಗೆ ಕೇಳಿದ್ನಾ? ಭುಜ ಕೇಳಲಿಲ್ಲ. ಅಲ್ಲ, ಕುದುರೆ ಮುಖನ ಕೇಳಿದ್ದು. ಮುಖ ಎಲ್ಲಿ ಬರುತ್ತೆ? ಭುಜದ ಮೇಲೆ ಬರುತ್ತೆ.
ಊಟಿ ಹಿಂದೆ ಯಾರು ತೋರಿಸಿರ್ಬಾರ್ದು, ಮುಂದೆ ಯಾರು ತೋರಿಸ್ಬಾರ್ದು, ಆ ಥರ ತೋರಿಸ್ತಾರೆ ಮಧು ಬ್ರೋ ಅವರು. ಹೆಚ್ಚಿನ ಮಾಹಿತಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಸಂಪರ್ಕಿಸಿ ಮಧು ಬ್ರೋ, ಮಧು MC ವ್ಲಾಗ್ಸ್. ಹೌದು. ಕೆಳಗೆ ಟಣ್ ಅಂತ ಒಂದು ಬೆಲ್ಲೈಕನ್ ಒತ್ತಿ, ನಿಧಾನವಾಗಿ ಗೊತ್ತಿ ಸ್ವಲ್ಪ. ನಿಧಾನಕ್ಕೆ ಒತ್ತಿ. ಇಲ್ಲ ಯಾಕೆಂದ್ರೆ ನಿಮ್ಮ ಸ್ಕ್ರೀನ್ಗೆ ಏನೂ ಆಗಬಾರ್ದು ಅನ್ನೋ ಒಂದೇ ಒಂದು ಕಾಳಜಿಯಿಂದ ನಾನು ಅದನ್ನು ನಿಧಾನಕ್ಕೆ ಒತ್ತಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ, ದಯವಿಟ್ಟು ನಿಧಾನಕ್ಕೆ ಒತ್ತಿ. ಸೊ ಪ್ಲೀಸ್, ಇಟ್ಸ್ ಮೈ ಅಂಬಲ್ ರಿಕ್ವೆಸ್ಟ್. ಮಾರ್ಕೆಟಿಂದ ಮೆಜೆಸ್ಟಿಕ್ ಬಂದು ನಂಬರ್ ಪ್ಲೇಟ್ K06MB9801. ಇದು ಯಾರಿಗೂ ಹೇಳ್ಬೇಡಿ. ಚೆನ್ನಾಗಿದೆ ಬರೋ ಪೈನ್ ಫಾರೆಸ್ಟ್ ಲೆಫ್ಟ್ ಸೈಡ್ ಹೋಗ್ಬಿಡೋಣ. ಅದಲ್ಲ, ಇಲ್ಲಿ ಮಸ್ತ್ ಐತೆ ಬರಮ್ಮ, ಕಳ್ದೋಯ್ತ ನೋಡಿದ್ರೆ. ಬೇಡ ಬೇಡ ಮತ್ತೆ ನಾನು ಹುಷಾರ್ ಹುಡ್ಕೊಂಡು ಹೋಗ್ರ ಮನೆಗೆ. ಇಲ್ಲ ಒಂದು ದಾರ ದಾರ ಕಟ್ಕೊಂಬಿಡ್ರಿ, ಹುಡ್ದಾರಕ್ಕೆ ಹೇಳ್ತೀನಿ. ನವೀನ್ ಬ್ರೋ ಹೇಳಿ ಸವಿ ಬೇಕಾ ನೀವು? ಇನ್ನ ಚಾನ್ಸ್ ಕೊಟ್ಟಿಲ್ಲ. ಚಾಕ್ಲೇಟ್ ಅವಾಗೆ ಸವಿದಾಯ್ತು ಬ್ರೋ. ಸವಿದಾಯ್ತು. ಊಟಿ ಚಾಕ್ಲೇಟ್. ಊಟಿ ಚಾಕ್ಲೇಟ್. ಮ್ಯಾಗಿ. ಮ್ಯಾಗಿ ಬೇಕು ಅಂದಿದ್ದ ಅವನು. ಇಲ್ಲಿರೋ ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ರು ಹುಟ್ಟಿದಿರಲ್ಲ ಅಲ್ವಾ? ಏಕೆ? ಫುಲ್ ಗ್ರೀನರಿ. ಗಾಯ್ಸ್ ಆದ್ರೂ ಬೆಂಗಳೂರು ಟ್ರಾಫಿಕ್ ಅಂತೀವಿ, ಇಲ್ಲಿ ಹೋಗೋಕ್ಕೇನೆ ಬೆಂಗಳೂರು ಟ್ರಾಫಿಕ್ಕೇನೆ ಜಾಸ್ತಿ ಟೈಮ್ ಹಿಡಿತಾ ಇದೆ. ಹೌದೌದು, ಅದಕ್ಕೇನೆ ಹಂಗೆ ಅಂದಿದ್ದು ನಾನು. ಓಕೆ, ಆದ್ರೂ ಇದ್ರದ್ದು ನೀವು ಅಡ್ವಾಂಟೇಜಸ್ ಹೇಳ್ಬೇಕು. ಆದ್ರೆ ಇದ್ರದ್ದು ಒಳ್ಳೆ ಮಜಾ ಇದೆ. ಮಜಾ ಇದೆ. ಫುಲ್ ಸುತ್ತ ಮರ, ಮಧ್ಯದಲ್ಲಿ ನಾವು ಹೋಗ್ತಾ ಇದೀವಿ. ಇಷ್ಟೊತ್ತಿಗೆ ಎಡಿಟಿಂಗ್ ಮಾಡ್ಕೊಂಡು ಕುಂತ್ಕೊಂತಿದ್ದೆ. ಅಲ್ಲ, ಎಡಿಟಿಂಗ್ಗಿನ್ನ ಏನೇನೋ ತಲೆಯಲ್ಲಿ ಯೋಚನೆ ಬರೋದು ಗಾಯ್ಸ್. ಬರೋದು ಮೊಬೈಲ್ ಇಲ್ಲಿ ಯಾವ ಹಿಡಿತಾವಲ್ಲ. ಆದ್ರೆ ಸಂಕಲ್ಪ ಮಾಡಿದೀನಿ 2 ದಿವಸ ಮೊಬೈಲ್ ಮುಟ್ಬಾರ್ದು ಅಂತ. ಅದಕ್ಕೆ ಗೋಪುರ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಮೊಬೈಲ್ ಮುಟ್ಟಿಲ್ಲ. ಒಂದು ಆಯ್ತು 11 ಗಂಟೆ ಆಯ್ತು, 11 ಅವರ್ ಆಗಿದೆ, ಮೊಬೈಲ್ ಮುಟ್ಟಿಲ್ಲ ನಾನು. ಇಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಮೊಬೈಲ್ ಮುಟ್ಟಿಲ್ಲ. ಆಮೇಲೆ ತಗೊಂಡೋಗೋಣ. ಅಲ್ಲಿ ಮುಂದೆ ಬ್ರೋಕ್ಲಿ, ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಇದಾವೆ. ಎಲ್ಲ ಫ್ರೆಶ್ ಗೈಸ್. ಎಲ್ಲ ಫ್ರೆಶ್. ಚರಂಡಿ ನೀರು, ಬೆಂಗಳೂರಲ್ಲಿ ಚರಂಡಿ ನೀರು ತೊಳೆದಿರೋದೆಲ್ಲ ತಗೊಂಡ ಚಪ್ಪಲ್ ತಂದು ತಿಂತೀವಿ. ಅಲ್ಲೇ ಬಹುಮಾನ. ಇಲ್ಲಿ ಊಟಿ ಚರಂಡಿ ನೀರಲ್ಲಿ ತೊಳೆದ್ಕೊಳ್ತಾರೆ ಅಷ್ಟೇ, ಏನಿಲ್ಲ. ಚೆನ್ನಾಗಿರುತ್ತೆ, ತಿನ್ರಿ, ಟೇಸ್ಟ್ ಮಾಡಿ, ತಕ್ಕೊಡಿ. ಏನು ಇಲ್ಲ, ನಾವು ಅನ್ಕೊಂಡ್ರೆ ಫ್ರೆಶ್, ಅನ್ಕೊಂಡಿಲ್ಲ ಅಂದ್ರೆ ಫ್ರೆಶ್ ಅಲ್ಲ ಅಷ್ಟೇ. ಮನಸ್ಸು ಫ್ರೆಶ್ ಆಗಿರ್ಬೇಕು. ಇವ್ರು ಯಾರ ಮನ್ಸ್ ಬಗ್ಗೆ ಮಾತಾಡ್ತಾವ್ರೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದೇ ಬೇಕಾಗಿರೋ ತರಕಾರಿ ಈಗ ಮನ್ಸಲ್ಲ. ಹೇಳಿರಿ ನೀವು, ಇಲ್ಲಿಂದ ನೋಡ್ತೀರಿ, ನಾವು ಹೋಗಿ ಬರ್ತೀವಿ. ಪೈನ್ ಫಾರೆಸ್ಟ್ ನೋಡುವ, ಮಸ್ತ್ ಐತೆ. ಹಿಂಗೆ ಹೋಗ್ತಾ ಬೈಕಾರನ್ನು ಸಿಗುತ್ತೆ. ಹಂಗಂದ್ರೆ ಇದು ಬೋಟ್ ಹೌಸ್. ಇದು ನೀರು, ಹಸುಗಳು ನೋಡ್ರಿ ಅಲ್ಲಿ. ಹೌದು, ನೀರ. ಯಾರು ನಂತರ ಟೀ ಶರ್ಟ್ ಹಾಕೋನೆ, ಇಲ್ಲ ಜೋಡಿ ಆಯ್ತಾ? ಅಲ್ಲ, ಪೊಲೀಸವರು ತಿಕ್ಕ ಹೊಡಿತಾವ್ರೆ ಹಿಡ್ಕೊಂಡು. ಎಲ್ಲ ತಮಿಳ್ನಾಡು ಕೇಳ್ತಾವ್ರೆ, ನಾವು ಕರ್ನಾಟಕ, ನಮ್ಮನ್ನು ಹಿಡಿತಾರೆ. TN ಅವ್ರನ್ನ ಜಾಸ್ತಿ ಹಿಡಿತಾ ಇರೋದು. ಯಾಕೆ? ಏನಾದ್ರು ಮಾಡಬಾರದು ಕೆಲಸ ಏನೋ ಮಾಡಿರೋ. ಚೆಕಿಂಗ್ ಇರುತ್ತಲ್ಲ ಡೈಲಿ. ಅಣ್ಣ ತಡಿಯೋಣ, ನಾನು ಹೋಯ್ತೀನಿ. ನಿಂದು ಬೇರೆ ಅಗ್ಲಾಗೈತೆ ಗಾಡಿ. ಗಾಯ್ಸ್ ನೋಡಿ, ಇಲ್ಲೆಲ್ಲ ಬೈಕರ್ಸ್ ಎಲ್ಲ ಬೈಕ್ ನಿಲ್ಸ್ಕೊಂಡು ಫೋಟೋಸ್ ತಕೊಂತ ಇದ್ದಾರೆ. ನಾವ್ ಇನ್ನೂ ಒಳಗಡೆ ಕರ್ಕೊಂಡು ಹೋಗ್ತೀವಿ. ಸಕ್ಕತ್ತಾಗಿದ್ದು. ಇಲ್ಲಿ ಜಿಂಕಲ್ಲೇ, ಜಿಂಕ. ಹಾ, ನೋಡ ಆಗ್ತಾ ಜಿಂಕ ನೋಡಕ್ಕೆ. ಅಲ್ಲಿ 3 ಇದಾವೆ ಗಾಯ್ಸ್ ನೋಡಿ, ಸಕ್ಕತ್ತಾಗಿದೆ. ಲೊಕೇಶನ್ ಮಾತ್ರ ಮಸ್ತಾಗಿದೆ ನೋಡಿ. ಬ್ಯೂಟಿಫುಲ್ ಆಫ್ ದ ಮಾರ್ಕೆಟ್ ಇನ್ ದ ಮೆಜೆಸ್ಟಿಕ್. ಸಕ್ಕತ್ತಾಗಿದೆ ಲೊಕೇಶನ್ನು. ಚೂರು ಚೆನ್ನಾಗಿರೋ ಹುಡುಗರು ಚೆನ್ನಾಗಿ ಕಾಣಿಸಂಗಿಲ್ಲ, ಹೋಗ್ಬಿಡ್ತಾರೆ. ₹100 ಗ್ಲಾಸ್ ತಗೊಂಡ್ಬಿಟ್ರೆ ಜಾತ್ರೆಯಲ್ಲಿ ನಮ್ಮ ಮಕ್ಕಳು. ಬನ್ನಿ ಇಳಿದು ಹೋಗೋಣ, ಕೆಳಗಡೆ ಹೋಗೋಣ. ನೆಕ್ಸ್ಟ್ ಲೆವೆಲ್. ಏನು ಕಾಣಿಸ್ತಾ ಇಲ್ಲ ಅಷ್ಟೇ ಕ್ಯಾಮ್ರಾ. ಬರ್ರಿ ಬೇಗ. ನೋಡ್ರಿ, ಅವರು ಲಾಗ್ ಮಾಡ್ತಿದ್ದಾರೆ, ನಾನು ಲಾಗ್ ಮಾಡ್ತಿದ್ದೀನಿ. ಲಾಗ್ ಕಿಸ್ ಮಾಡೋಣ. ಮುಂಚಿರ್ತಾರ ಅನ್ಸುತ್ತೆ.
ಅದಕ್ಕೆ ಜನ ಯಾರು ಇಲ್ಲ ಯಾರು ಪ್ರೈವೇಟ್ ಪ್ರಾಪರ್ಟಿ ನೋ ಸಕ್ಕತ್ತಾಗಿದೆ guys, ಓಡ್ ಬಂದೆ, ಯಾರು ನೋಡ್ಲಿಲ್ಲ. ಹತ್ರ. ಯಾಕೆ ಸುಸ್ತಾಯ್ತಾ? ಅದಕ್ಕೆ ಡೈಲಿ ಓಡಬೇಕು, ಜಿಗಿಬೇಕು, ಕುಣಿಬೇಕು, ಜಿಮ್ಗೆ ಹೋಗ್ಬೇಕು. ಕುಡಿಬೇಕು. ಕುಣಿಬೇಕು. ಗಾಳಿ ಜಾಸ್ತಿ ಇದೆ ಬ್ರೋ, ಸ್ವಲ್ಪ ಕಿವಿ ಸರಿ ಕೇಳಿಸ್ತಾ ಇಲ್ಲ. ಹೌದು, ಓಕೆ. ಲೂಸ್ ಮಾಡ್ಲಾ? ಮೇಲ್ಗಡೆ ಬಿಸಿಲು, ಕೆಳಗಡೆ ಚಳಿ, ಏನಿದು ಅರ್ಥನೇ ಆಗ್ತಾ ಇಲ್ಲ. ಆದರೂ ಲೊಕೇಶನ್ ಮಾತ್ರ ಮಸ್ತಾಗಿದೆ. ಲೊಕೇಶನ್ ಸಕ್ಕತ್ತಾಗಿದೆ. ನಿಂತ್ಕೊಳ್ಳೋ. ಯಾವ ಕಡೆ, ಲೆಫ್ಟಾ ರೈಟಾ? ಗಾನ ಕೋಗಿಲೆ ಪಂಚಾಕ್ಷರಿ ಗವಾಯಿ ಇವನು. ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೆ ತೆಗ್ರಿ, ಫುಲ್ ವೈಡು ಬ್ರೋ, ನಿಮ್ಮ ಮುಖ ನೋಡಕ್ಕಾಗ್ತಲ್ಲ, ಒಂಚೂರು ಸ್ಮೈಲ್ ಮಾಡಿ ಬ್ರೋ. ಹಿಂಗ್ ಲ್ಯಾಂಡ್ಸ್ಕೇಪ್ ತೆಗ್ರಿ, ಹತ್ರ ಹೋಗಿ ಹಂಗೆ ಆಕ್ಷನ್ ಮಾಡ್ತಾರೆ. ಅಷ್ಟು ಜನ ನಾನು ಪ್ರಿವೆಡಿಂಗ್ ಮಾಡ್ಸಲ್ಲ. ನೋಡಿ ಎಲ್ಲರೂ ಫೋಟೋಸ್ ತಕ್ಕಂತವ್ರೆ. ಈ ಜಾಗ ನೋಡಿ ಸಕ್ಕತ್ತಾಗಿದೆ. ಅರೆ ಮಾವ, ಯಾಕೆ ಪೆಗ್ಗಲ್ಲ ಅಂದ್ಬಿಡ್ತಾನೆ ಬೇಕಿದ್ರೆ. ನಮ್ಗೆ ಯಾಕೆ ಈ ಥರ ಅನ್ಯಾಯ ಮಾಡ್ದಂತ ಗೊತ್ತಾಗಲಿಲ್ಲ. ನಮಗೂ ಯಾರನ್ನಾರು ನಾವು ಬೈಕಲ್ಲಿ ಬರ್ತಾರೆ. ನೀವೆಲ್ಲ ಅವ್ರ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ನಿಮ್ಗೆ. ಕಾರಲ್ಲಿ ಈ ಥರ ದಂಡು ಬಳಿಯಾಗ ಯಾಕೆ ಜೊತೆ ಬಂದ್ರೆ ಯಾರ ತಾನೇ ನಾವಿಲ್ಲಿ ಬಂದ್ರೆ ಸಾಕು ಹುಡುಗಿರು ಓಡಾಕ್ತಿದ್ದಾರೆ. ಬೇಡ ನಂಗೆ ನೋಡ ನಾವೇನು ಮಾಡಲ್ಲ, ಆದ್ರೂ ಈ ತರ ಭಯ. ನಂಬಿಕೆ ಇಲ್ಲ ಬ್ರೋ ನಿಮ್ಮ ಮೇಲೆ. ಮಾಡಲ್ಲ ಅಂತಾನೆ ಬರ್ತಿಲ್ಲ ಇದು ಅದು ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಆಕ್ಚುಲಿ. ಕೊಟ್ಬಿಡ ಲೈಟ್ ಚಳಿಯಾದಾಗ ಕೊಡೋದಿ. ಎಲ್ಲರೂ ಚೆನ್ನಾಗಿ ಫೋಟೋ ಹೊಡ್ಸ್ಕೊಂಡ್ರು. ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ. ನಾವೇ ಹಿಟ್ ಮಾಡೋದು, ನಾವೇ ನೋಡೋದು. ಅಲ್ಲ, ನಾವು ಕಷ್ಟಪಟ್ಟು ಬ್ಲಾಗ್ ಮಾಡೋದು, ನೀವು ಫ್ರೀಯಾಗಿ ನೋಡಿ. 100 ರೂಪಾಯಿ ಕೊಡ್ರಿ, ನೋಡಿ, ಪೇ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಯಾರೋ ಹುಡುಗಿ ಬಂದು ನಾಚಿಕೆ ಆಗ್ಲಿಲ್ಲ ನಿಮಗೆ? ನಾಚಿಕೆ ಆಗ್ಲಿಲ್ಲ? ವಿ ಆರ್ ಗೋಯಿಂಗ್ ಟು ನಾವು ಪೈನ್ ಫಾರೆಸ್ಟ್. ಅವಾಗಿಂದ ಹಂಗೆ ಹೇಳ್ತೇನೆ ಇದೀನಿ, ನನ್ನ ಮಗನೇ ಕರ್ಕೊಂಡು ಹೋಗಿಲ್ಲ ಅಂತ ನೀವು ಮಕ್ಕೋಗ್ತೀರ. ಆಮೇಲೆ ಇವಾಗ ನಿಜವಾಗ್ಲೂ ಅಲ್ಲೇ ಸ್ಟಾಪ್ ಕೊಡೋದು. ಇಲ್ಲೇನೋ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಲೊಕೇಶನ್ ನಿಲ್ಸಿದ್ವಿ ಕಾರ್ನ. ಜಿಂಕೆ ಇತ್ತು. ಇಲ್ಲ ಜಿಂಕೆ ಏನು ಇರಲಿಲ್ಲ ಇಲ್ಲಿ. ಪ್ರಕೃತಿ ಸೌಂದರ್ಯ ಸವೇನ ಅಂತ ನಿಲ್ಸಿದ್ವಿ, ಸೌದ್ವಿ, ನಿಮಗೂ ತೋರಿಸಿದೀವಿ. ಕೆರೆ ಎಲ್ಲ ಸಕ್ಕತ್ತಾಗಿದೆ. ಅಲ್ಲಿ ಹೋಗಂಗಿಲ್ಲ. ಇಲ್ಲಿಂದಾನೆ ಫೋಟೋ ತೆಗ್ದಿರಾ, ಮಸ್ತ್ ಚೆನ್ನಾಗಿರೋದು. ಗಾಯ್ಸ್, ಇವತ್ತಿನ ಪ್ಲ್ಯಾನ್ ಏನು ಅಂದರೆ ಇನ್ನೂ ಡಿಸೈಡ್ ಮಾಡಿಲ್ಲ. ಅಲ್ಲಿ ಹೋಗಿ ಇವಾಗ ಮೊದಲನೇ ಲೊಕೇಶನ್ ಮಾತ್ರ ಡಿಸೈಡ್ ಮಾಡಿದ್ದೀವಿ. ಇದು ಮುಗ್ದಿದ ತಕ್ಷಣ ನೆಕ್ಸ್ಟು ಯಾವುದು, ಯಾಕೋ ನಾವು ಯಾವಾಗಲೂ ಅಷ್ಟೇ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಅದು ಆಗೋದಿಲ್ಲ. ಅದಕ್ಕೆ ಈ ಸರಿ ಏನೂ ಪ್ಲ್ಯಾನೇ ಮಾಡಿಲ್ಲ, ಸುಮ್ಮನೆ ಬಂದ್ವಿ. ಆ ಥರ ಜಿಂಕ ಗೋ ವಿತ್ ದ ಫ್ಲೋ ಅಲ್ಲೇ ಹೋಗ್ತಾ ಇದೀವಿ ನಾವು. ನೋಡೋಣ ಏನಾಗುತ್ತೆ. ಜಿಂಕ. ಎಲ್ಲ ಇವತ್ತು ಬೇರೆ ಒಳ್ಳೆ ದಿವಸ ಬಂದಿದ್ದೀವಿ ನಾವು, ಶನಿವಾರ ಭಾನುವಾರ. ದುಡ್ಡು ಇದ್ದೇ ಇರುತ್ತೆ. ಎಲ್ಲಿ ದುಡ್ಡು ಇರಲ್ಲ ಹೇಳು, ಎಲ್ಲ ಕಡೆ ಇದ್ದ ಫಾರೆಸ್ಟ್ లో ఉన్న ಪಾರ್ಕ್. ಯಾರು ಇವನು ಆಟೋದವನು ಎಲ್ಲಿ ಗೊತ್ತವನೆ? ಅಣ್ಣ ನಮಸ್ಕಾರ ಅಣ್ಣ ಅಂತ ಬಂದು ಆಟೋದವನು. ಕೋತಿ ಸಕ್ಕದಾಯ್ತು. ಮಸ್ತ್ ಆಯ್ತಿದು. ಕಾರ್ ಪಾರ್ಕ್ ಮಾಡ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ಅಲ್ಲಿ ಟಿಕೆಟ್ ತಗೊಬೇಕು. ನೋಡಿ ಹೆವಿ ಸ್ಕಿಡ್ ಆಗ್ತಾ ಇದೆ ಇಲ್ಲಿ. ನೀವೇನಾದ್ರು ಕಾರ್ ನಿಲ್ಸಕ್ಕೆ ಬಂದರೆ ನೋಡ್ಕೊಂಡು ಓಡಿಸಿ ಅಷ್ಟೇ. ನಮ್ಮ ಕಾರ್ ಡ್ರೈವರ್ ಹೆವಿ ಡ್ರೈವರು. ನಮ್ಮ ಕಾರ್ ಡ್ರೈವರು F1 ರೇಸ್ಗೆ ಹೋಗಿದ್ರು. ಅವರು ಬೇಡ ಅಂದರು, ಅದಕ್ಕೆ ಬಂದರು. ಲಾಕ್ ಮಾಡಿದ್ರ ನೀವು? ಹಂಗಾರೆ ಬನ್ನಿ, ಮತ್ತೆ ಡೌಟ್. ಇವಾಗ ಅಲ್ಲಿ ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಅದನ್ನು ಮುಗಿಸ್ಕೊಂಡು, ಇಲ್ಲಂತೂ ಓಡಾಡೋಕ್ಕೆಲ್ಲ ಹೆವಿ ಕಷ್ಟ. ಪಾರ್ಕಿಂಗ್ ಸರಿಯಾಗಿಲ್ಲ.
ಎಲ್ಲ ರೋಡಲ್ಲಿ ಹೆವಿ ಚಿಕ್ಕದು ಮಾತ್ರ. ಆದರೆ ಜಾಗ ನೋಡಬೇಕು ಅಂದ್ರೆ ಬರಲೇಬೇಕು, ಹೊರ್ತು ಆದ್ರೂ ತಲೆ ಕೆಟ್ಟೋಗ್ಬಿಟ್ಟಿರೋದಲ್ಲ ಸಿಟಿಲಿ ಇದ್ದು ಒಂಥರ ಬಂದರೆ ನೆಮ್ಮದಿ. ಒಳ್ಳೆ ಮಂಜು ಮೇಲೆ ಬಾಯಿಸಿದ್ರೆ ಯಾರ ನಮ್ಮನ್ನು ತೀರಿಸ್ತಿದ್ದೆ ಈಗ ರೋಡ್ ದಾಟಕ್ಕೆ ಹೋಗಿದ್ದಕ್ಕೆ. ಅವನೇ ಬಸ್ ಅವನು. ನೋಡಿ ಗಾಯ್ಸ್ ಹೋಗ್ತಾ ಇದ್ದೀವಿ. ಟಿಕೆಟ್ ತೊಗೊಳಕ್ಕೆ ಲೈನಲ್ಲಿ ನಿಂತ್ಕೊಬೇಕು. ಈಗ ಲೈನಲ್ಲಿ ನಿಂತ್ಕೊಂಡವ್ರೆ. ಗಾಯ್ಸ್ ನೋಡಿ ಎಷ್ಟು ಜನ ಇದ್ದಾರೆ, ಹೆವಿ ಜನ ಇದ್ದಾರೆ. ಇವತ್ತು ಬೇರೆ ಶನಿವಾರ ಅಲ್ವಾ, ಅದಕ್ಕೆ ಹೆವಿ ಜನ ಇದ್ದಾರೆ. ನಾನು ಒಂಚೂರು ಏನಾದ್ರು ಫಾಸ್ಟಾಗಿ ಹೋದರೆ ಕಾಲು ಕಿಸ್ಕೊಂಡು ಬಿದ್ದುಬಿಡ್ತೀನಿ. ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ತಿದ್ದೀನಿ. ವ್ಯೂ ನೋಡಿ ಮಸ್ತಾಗಿದೆ. ಇವು ಏನು ಅನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಿದೆ. ಏನು ನೋಡಿ ಈ ಮರಗಳು. ಹೌದಾ? ಪೈನ್ ಫಾರೆಸ್ಟ್, ಪೈನ್ ಟ್ರೀಸ್. ಓಕೆ. ಮತ್ತೆ ಫಸ್ಟ್ ಟೈಮ್ ಬಂದಿದ್ದೀನಿ, ಚೆನ್ನಾಗಿದೆ. ತುಂಬಾ ಜನ ಇದ್ದಾರೆ. ವೀಕೆಂಡ್ಸ್ ಆಗಿರೋದ್ರಿಂದ ಪ್ಲೀಸ್ ಡೂ ಅವಾಯ್ಡ್ ವೀಕೆಂಡ್ಸ್ ಅಂಡ್ ಪ್ಲಾನ್ ಊಟಿ ಫಾರ್ ವೀಕ್ಡೇಸ್. ವೀಕೆಂಡ್ಸ್ ಅಲ್ಲಿ ಬನ್ನಿ, ಅವಾಗಲೇ ಮಜಾ. ಇಲ್ಲ anymore. This is the end. Are there. So it's just like a fine and big city, fine city. ಬಾಸ್ ಇಲ್ಲೇ ಕೂತಿದ್ದಾರೆ. ಮಾತಾಡಿಸ್ಬೇಡಿ, ಹೊಡಿತಾರೆ. ನಮಸ್ಕಾರ ಸರ್. ಓಡ್ಬಿಟ್ರು. ಅಲ್ಲಿ ಮರಿ ಚಿಕ್ಕ ಮರಿ ಹೊಡಿತವೆ. ಸಣ್ಣ ಮರಿ ನೋಡು. ಆಯ್ತು ಆಗಲೇ ಇವಾಗ ಮಜಾ ಅನ್ನೋದಕ್ಕಿಂತ ಖುಷಿ ಆಗುತ್ತೆ. ಜನ ಜಾಸ್ತಿ ಇದ್ದಾರೆ ಅಂತ ಬೇಜಾರಾಗಲ್ಲ. ಯಾರು ಇಲ್ಲದೆ ಇದ್ದಾಗ ಬಂದ್ಬಿಟ್ರೆ ಬೋರ್ ಹೊಡೆದ್ಬಿಡುತ್ತೆ ಅಲ್ವಾ ವಿವಿ? ಯಾರು ಇಲ್ಲದೆ ಇದ್ದಾಗ ಬಂದರೆ ಒಂಥರ ಬೋರ್ ಹೊಡೆದ್ಬಿಡುತ್ತೆ. ಹೌದು, ಜನ ಇರಬೇಕು. ನೋಡಿ ಲಾರ್ಸ್ ರೈಡಿಂಗ್ ಇದು ಮಾಡ್ತಾವ್ರೆ. ಯಾರು ಹೋಗಂಗಿದ್ರು ಹೋಗ್ಬೋದು. ಎಷ್ಟು ಚಾರ್ಜು ಅಂತ ಮಾತ್ರ ನಮಗಂತೂ ಗೊತ್ತಿಲ್ಲ. ಕೇಳ್ಬಿಟ್ಟು ಹೇಳ್ತೀವಿ ಆಮೇಲಿಂದ. ನೋಡಿ ಗಾಯ್ಸ್ ಲೊಕೇಶನ್ ನೋಡಿ, ಸಖತ್ತಾಗಿದೆ. ವಂಡರ್ಫುಲ್ ಮಸ್ತಾಗಿದೆ. ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಖುಷಿ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ ಅಲ್ವಾ? ತಾನೇ? ನಿಜ ಹೇಳ್ರಿ. ನಿಜವಾಗ್ಲೂ ಖಂಡಿತವಾಗಿಯೂ ನಿಮ್ಮ ಎತ್ತ ತಾಯಿಯ ಮೇಲಾಣೆಗೂ ಖುಷಿ ಆಗುತ್ತೆ. ಯಾರು ಯಾವನಿವತ್ತು ಬ್ರೋ ಅಲ್ಲಿ ನೋಡಿ ಬ್ರೋ ಎಷ್ಟು ಸಖತ್ತಾಗಿದೆ. ನೋಡಿ ಬ್ರೋ ಮೀನು ಬ್ರೋ, ತಿಮಿಂಗ್ಲ ಬ್ರೋ, ಮಸ್ಲೆ ಬ್ರೋ ತೆಗೀರಿ ಬ್ರೋ. ಅಲ್ಲಿ ದೇವರಣ್ಣ ನೋಡ್ತಾರಲ್ಲ ಮಕ್ಕಳು ಕೂತ್ಬಿಡ್ತಾರೆ. ಕಮೆಂಟ್ ಮಾಡಿ. ಪೈನ್ ಫಾರೆಸ್ಟ್, ಪೈನ್ ತಾನೆ ಅದು? PINE ಪೈನ್ ಫಾರೆಸ್ಟ್. ದಿಸ್ ಈಸ್ ಕಾಲ್ಡ್ ಪೈನ್ ಟ್ರೀ. ಏನಿರುತ್ತೆ ಇದರಲ್ಲಿ? ಪೈನ್ ಕಾಯಿ ಇರುತ್ತೆ ಬ್ರೋ. ಏನದೇ? ಪೈನ್ ಫ್ರೂಟು. ಕೆಳಗುಂಟೆ ಕಿಂದ ಟ್ರೀನಾ? ಟ್ರೀ. ಬ್ಯಾಡವಲ್ಲ ಸಿರಿ. ನೋಡ್ದ ಇಲ್ಲಿ ಖುಷಿ. ಚೆನ್ನಾಗಿತ್ತು. ಸೈಡಲ್ಲಿ ಸ್ವಲ್ಪ ತೆಗೆದು ಎಡಿಟ್ ಮಾಡಿದ್ರೆ ಎಡಿಟ್ ಮಾಡಿ ಚೆನ್ನಾಗಿ ಕಾಣುತ್ತೋ. ಈ ಫೋಟೋ ಹುಚ್ಚಿರಿ ಒಬ್ರು ಒಂದು ಹುಡುಗಿ ಕಳಿಸಿ ಮದ್ವೆ ಒಂದು ಎಂಜಾಯ್ ಮಾಡ್ತಿಲ್ಲ. ಇರಬೇಕು ಇಷ್ಟೊಂದ. ಚೆನ್ನಾಗಿದೆ ಆ್ಯಕ್ಚುಲಿ. ಖುಷಿ ಆಯಿತು ನೋಡಿ. ತೃಪ್ತಿ ಆಯಿತು. ತೃಪ್ತಿ ಆಗಿಲ್ಲ, ಖುಷಿ ಆಯಿತು. ಇಂಥ ಕಡೆ ಬಂದರೆ ನೇತ್ರಾನಂದ. ನೋಡ್ರಿ ಮಕ್ಕಳು ಕುದುರೆ ಮೇಲೆ ಕೂತ್ಕೊಂಡು ಆಟಾಡ್ತಾವೆ. ಮೇಲ್ಗಡೆ ಹತ್ಬಿಡ್ತು ಅನ್ಕಂಡೆ ಈಗ. ಗೊತ್ತು. ದೇಕೋನಾ ಗಾಯ್ಸ್, ದೇಕೋನಾ.
ಏನಾಗ್ತಾ ಇದೆ ಧ್ಯಾನ ಮಾಡ್ತಾ ಇದೀನಿ ಬ್ರೋ. ಅಯ್ಯೋ ನಿಮ್ ಧ್ಯಾನ ನಾನು ನೋಡಿಲ್ವಾ? ಮಲ್ಕೊಂಡು ನಿದ್ದೆ ಮಾಡ್ತಾ ಇರ ಎದ್ ಬನ್ರಿ. ಬ್ರೋ ಸಕ್ಕದಾಗೈತೆ ಕಣ್ಣು ಮುಚ್ಕೊಂಡ್ರೆ. ಎದ್ದು ಬರ್ಬೇಕು. ಕೂತ್ಕೊಳಕ್ ಬಂದಿದ್ದೀರಾ ಇಲ್ಲಿಗೆ? ಎಸ್. ಹಾ ಇಲ್ಲ ಮಲ್ಕೊಳಕ್ ಬಂದಿದ್ದೀರಾ? ಫೋಟೋ ತೆಗಿತಾ ಇದ್ರೆ ಅದನ್ನ ಎಳ್ಳು. ಹೋಗಿ ತೆಗ್ಸ್ಕೊಳ್ಳಿ ನೀವು. ಬಿಸಿ ಇದಾರೆ ಫೋಟೋಗ್ರಾಫರ್ ನೀವು. ಎಂಥದ್ದು ಇಲ್ಲ. ಏನ್ ನಿಮ್ ಫ್ರೆಂಡ್ನ ಬಿಟ್ಬಿಟ್ಟು ಮಲ್ಕೊಳಕ್ ಬಿಟ್ಟಿದ್ದೀರಾ ನಿಮ್ ಫ್ರೆಂಡ್ನ? ನಿಮ್ ನಂದ ಫೋಟೋ ತೆಗಿತಾನ ಅಂತ ಹೇಳ್ತಾವ್ರೆ. ಅಲ್ಲಿ ಹೋಗಿ ಮಲ್ಕೊಂಬಿಟ್ರೆ ಗೆಳೆಯರೆ. ನೆಕ್ಸ್ಟು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಯಾವ ಲೊಕೇಶನ್ ಅಂತ ನಮಗೂ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಅಲ್ಲಿಗೆ ಹೋಗೋವರೆಗೂ ಸ್ಟೇ ಟ್ಯೂನ್. ಹಂಗಂದ್ರೆ ನಮ್ಮ ಜೊತೆನೇ ಇರಿ. ಯಾವುದಾದ್ರೂ ಹೊಸ ಊಟಿಲಿ ಒಂದು ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸಿ. ಇಲ್ಲ ಆ ಥರ ಅದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದೆ ಇರೋ ಪ್ಲೇಸ್ಗೆ ಹೋಗ್ತಿದ್ದೀವಿ ಒಟ್ಟಿನಲ್ಲಿ. ನಮಗೆ ಗೊತ್ತಿಲ್ಲದ ನಾವು ಹೋದ್ಮೇಲೆ ಅದು ಎಕ್ಸ್ಪ್ಲೋರೇ ಬೇರೆಯವ್ರಿಗೆ. ಹೌದು, ಒಟ್ಟಿನಲ್ಲಿ ನಮ್ಗೆ ಹೊಸ ಪ್ಲೇಸೇ ಇದು. ಯಾಕೆಂದರೆ ನಾವು ಇಲ್ಲಿಗೆ ಬಂದೇ ಇರಲಿಲ್ಲ. ಇದು ನಮ್ಮ ಮೊದಲ ಊಟಿ ಪ್ರಯಾಣ. ಹೌದು, ಅದಕ್ಕೋಸ್ಕರ ನಮ್ಮ ಮೊದಲ ಊಟಿ ಪ್ರಯಾಣ. ಪೈನ್ ಪಾರ್ಕ್ ನೋಡಿದ್ದಾಯ್ತು. ನಿಮ್ಮದು ಮೊದಲೇ ಆಗಿದ್ರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲೊಕೇಶನಲ್ಲಿ ಮೀಟ್ ಆಗೋಣ. ಮತ್ತೆ ಬರ್ತೀನಿ ತಡ್ರಿ.